ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಆಧುನಿಕ ನಗರಗಳ ಅಪರಿಮಿತ ಸಂಪತ್ತಿನ ಮೇಲೆ ಅನಗತ್ಯವಾಗಿ ದಾಳಿ ನಡೀತಾ ಇದೆ. ಇದು ಅತ್ಯಂತ ಗಂಭೀರವಾದ ವಿಷಯ. ಯುಎಇ ವಿರುದ್ಧ ಇರಾನ್ಗೆ ಇರುವ 50 ವರ್ಷಗಳ ಹಿಂದಿನ ದ್ವೇಷದ ಬಗ್ಗೆ ಗೊತ್ತಾ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇರಾನ್ನ ಉದ್ದೇಶ ಮತ್ತು ನಿಲುವು ಸ್ಪಷ್ಟವಾಗಿದೆ. ಅದು ಅಮೆರಿಕಕ್ಕೂ ಇಸ್ರೇಲ್ಗೂ ತಲೆ ಬಾಗಲು ಸಿದ್ಧನಿಲ್ಲ. ಅಮೆರಿಕಕ್ಕೆ ಪಾಠ ಕಲಿಸಲು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ದೇಶಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಆದರೆ ದುಬೈನಲ್ಲಿ ಅಮೆರಿಕದ ಮಿಲಿಟರಿ ನೆಲೆಯೇ ಇಲ್ಲ. ದುಬೈ ಶಾಂತಿಪ್ರಿಯ ನಗರ. ಆದರೂ ಅದರ ಮೇಲೆ ಇರಾನ್ ದಾಳಿ ನಡೆಸ್ತಿರುವುದು ಯಾಕೆ? ಈ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕಂದ್ರೆ ದುಬೈ ಕೇವಲ ಒಂದು ನಗರವಲ್ಲ, ಅದು ಜಗತ್ ಪ್ರಸಿದ್ಧ ಪ್ರವಾಸಿ ತಾಣ. ಆಧುನಿಕ ಯುಗದ ಕುಬೇರನ ನಗರಿ ಅಂತ ಅದನ್ನ ಕರೀತಾರೆ. ಅಲ್ಲಿ ಅಪಾರವಾದ ಸಂಪತ್ತಿದೆ. ಸುಮಾರು 200 ದೇಶಗಳ ಜನ ದುಬೈನಲ್ಲಿ ನೆಲೆಸಿದ್ದಾರೆ. ಹೌದು, ಪ್ರತಿಯೊಬ್ಬರು ಜೀವಮಾನದಲ್ಲಿ ಒಮ್ಮೆಯಾದರೂ ದುಬೈಗೆ ಭೇಟಿ ನೀಡೋ ಕನಸು ಕಾಣ್ತಾರೆ. ಆ ಮಟ್ಟಿಗೆ ದುಬೈ ಖ್ಯಾತಿ ಹೊಂದಿದೆ. ಹೌದು, ಇಂದು ಲಕ್ಷಾಂತರ ಭಾರತೀಯರು ದುಬೈ ನಮ್ಮ ಮನೆ ಅಂತ ಹೇಳ್ಕೊಳ್ತಾರೆ. ಪಾಕಿಸ್ತಾನಿಯರು ಕೂಡ ದುಬೈಯನ್ನ ತಮ್ಮದೇ ಎಂಬ ರೀತಿ ಮಾತಾಡ್ತಾರೆ. ಆದರೆ ಪಾಕಿಗಳಿಗೆ ದುಬೈ ಈಗಾಗಲೇ ವೀಸಾ ನೀಡುವುದನ್ನು ನಿಲ್ಲಿಸಿಬಿಟ್ಟಿದೆ. ಆದರೆ ದುಬೈ ಅರ್ಧ ಶತಮಾನದ ಹಿಂದೆ ಹಲವು ಸಮಸ್ಯೆಗಳ ಗೂಡಾಗಿತ್ತು, ಬುಡಕಟ್ಟುಗಳ ನಾಡಾಗಿತ್ತು. ಕೇವಲ ಮೀನುಗಾರಿಕೆ, ಮುತ್ತುಗಳಿಗಾಗಿ ಸಮುದ್ರದಲ್ಲಿ ಮುಳುಗೇಳುವುದು, ಸಣ್ಣ ಪ್ರಮಾಣದ ಕರಾವಳಿ ವ್ಯಾಪಾರ ಮಾತ್ರ ಅಲ್ಲಿ ನಡೀತಾ ಇತ್ತು. ಅಂಥವರು ಕೇವಲ 50 ವರ್ಷದಲ್ಲಿ ಈ ಪರಿಯ ಅಭಿವೃದ್ಧಿಯನ್ನ ಸಾಧಿಸಿದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಹೌದು, ದುಬೈನ ಬೆಳವಣಿಗೆಯೇ ದುಬೈ ಮೇಲಿನ ದಾಳಿಗೂ ಕಾರಣವಾಗಿದೆ. ಸಂಯುಕ್ತ ಅರಬ್ ಸಂಸ್ಥಾನ ಯುಎಇ, ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಾಗ ಮೊದಲಿಗೆ ಬರೋ ಹೆಸರು ದುಬೈ. ಯುಎಇ, ಯುನೈಟೆಡ್ ಅರಬ್ ಎಮಿರೇಟ್ಸ್, 7 ಸಂಸ್ಥಾನಗಳ ಒಂದು ಒಕ್ಕೂಟ. ದುಬೈ, ಅಬುದಾಬಿ, ಶಾರ್ಜಾ, ಅಲ್ ಕುವೈನ್, ಅಜ್ಮಾನ್, ಫುಜೈರಾ, ರಾಸ್ ಅಲ್ ಖೈಮಾ ಈ ಸಂಸ್ಥಾನಗಳು ಒಕ್ಕೂಟದಲ್ಲಿವೆ. ಸಂಯುಕ್ತ ಅರಬ್ ಸಂಸ್ಥಾನಗಳ ರಾಜಧಾನಿ ಅಬುದಾಬಿ. ಎಲ್ಲಾ ಸಂಸ್ಥಾನಗಳು ಪ್ರತ್ಯೇಕವಾಗಿ 1971 ಡಿಸೆಂಬರ್ 1 ಬ್ರಿಟನ್ನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತವೆ. ಮರುದಿನವೇ ರಾಸ್ ಅಲ್ ಖೈಮಾವನ್ನು ಹೊರತುಪಡಿಸಿ ಇನ್ನೆಲ್ಲ ಸಂಸ್ಥಾನಗಳು ಒಕ್ಕೂಟ ರಚನೆ ಮಾಡಿಕೊಂಡವು. 2 ತಿಂಗಳ ಬಳಿಕ ಇರಾನ್ ದೇಶ ಹಾರ್ಮುಜ್ ಜಲಸಂಧಿಯ ಒಂದು ಭಾಗವನ್ನು ವಶಕ್ಕೆ ಪಡೆದುಕೊಂಡಾಗ ರಾಸ್ ಅಲ್ ಖೈಮಾ ಕೂಡ ಯುಎಇಯನ್ನ ಸೇರ್ಕೊಳ್ತು. ಭವಿಷ್ಯದಲ್ಲೇನಾದರೂ ಇರಾನ್ ಜೊತೆಗೆ ಸಂಘರ್ಷ ನಡೆದ್ರೆ ತಾನು ಏಕಾಂಗಿಯಾಗಿ ಎದುರಿಸಲು ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು. ಹೀಗಾಗಿ ಇರಾನ್ ಜೊತೆಗೆ ಯುಎಇಗೆ ಆಗಿನಿಂದಲೂ ಒಂದು ಸಂಘರ್ಷ ಇದೆ. ಅದು ಈವರೆಗೂ ಮುಂದುವರೆದುಕೊಂಡು ಬಂದಿದೆ. ದುಬೈ ನಗರ ಇಂದು ಇಷ್ಟು ಶ್ರೀಮಂತವಾಗಿ ಬೆಳೆದಿರುವುದಕ್ಕೆ ಶೇಖ್ ಮೊಹಮ್ಮದ್ ಅವರ ದೂರದರ್ಶಿತ್ವ, ಅಸಾಮಾನ್ಯ ನಾಯಕತ್ವವೇ ಕಾರಣ. ದುಬೈನ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ತೈಲದಿಂದ ಸಿಗುವ ಕೊಡುಗೆ 1% ಮಾತ್ರ. ಆದರೂ ಅವರು ಈ ನಗರ ಶರವೇಗದಲ್ಲಿ ಬೆಳೆಯುವಂತಹ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ದುಬೈ ನೀತಿ ಕೂಡ ಸ್ಪಷ್ಟವಾಗಿದೆ. ದುಬೈಗೆ ಬನ್ನಿ, ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ, ಬದುಕನ್ನು ಕಟ್ಟಿಕೊಳ್ಳಿ, ಆದರೆ ಯಾವುದೇ ಅನಾಹುತ ಮಾಡುವಂತಿಲ್ಲ. ಇನ್ನು ದುಬೈ ಕಾನೂನು ಕೂಡ ಬಹಳ ಕಠಿಣ. ಇಡೀ ದೇಶ ತೆರಿಗೆಯಿಂದ ಮುಕ್ತವಾಗಿದೆ. ಬಿಸ್ನೆಸ್ ನಡೆಸಲು ಇರುವ ನಿಯಮಗಳು ಬೇರೆಲ್ಲ ದೇಶಗಳಲ್ಲಿರುವುದಕ್ಕಿಂತ ತುಂಬಾನೇ ಸರಳ. ಆದ್ದರಿಂದಲೇ ದುಬೈ ಜಗತ್ತಿನ ಅತ್ಯಂತ ಮುಂಚೂಣಿಯಲ್ಲಿರುವ ಆರ್ಥಿಕ ಕೇಂದ್ರವಾಗಿ ಬೆಳೆದಿದೆ. ಇಸ್ರೇಲ್, ಚೀನಾದಂತಹ ದೇಶಗಳಿಂದಲೂ ಇಲ್ಲಿಗೆ ಬಂಡವಾಳ ಹರಿಯುತ್ತೆ. ಆದರೆ ಅವು ಹೆಚ್ಚಾಗಿ ಮಧ್ಯವರ್ತಿಗಳ ಮೂಲಕ ಹೂಡಿಕೆ ಮಾಡುತ್ತವೆ. ಒಂದು ಕಾಲದಲ್ಲಿ ಬೆಲ್ಜಿಯಂ ಮತ್ತು ಇಸ್ರೇಲ್ನಲ್ಲಿ ಭರ್ಜರಿ ನಡೀತಾ ಇದ್ದ ವಜ್ರದ ವ್ಯಾಪಾರ ದುಬೈನಲ್ಲಿ ನಡೀತಾ ಇದೆ. ಇದೇ ಯುಎಇ ಮೇಲೆ, ಅದರಲ್ಲೂ ದುಬೈ ಮೇಲೆ ಇರಾನ್ ಅದ್ಯಾಕೆ ದಾಳಿ ನಡೆಸ್ತಾ ಇದೆ? ಇಲ್ಲಿಯವರೆಗೆ ಇರಾನ್ 2,000ಕ್ಕೂ ಹೆಚ್ಚು ಕ್ಷಿಪಣಿ ಡ್ರೋನ್ಗಳನ್ನು ದುಬೈ ಕಡೆಗೆ ಹಾರಿಸಿದೆ. ಅವುಗಳಲ್ಲಿ ಹೆಚ್ಚಿನವುಗಳನ್ನು ಇಂಟರ್ಸೆಪ್ಟ್ ಮಾಡಿ ನಿಷ್ಕ್ರಿಯ ಮಾಡಲಾಗಿದೆ. ಆದರೂ ಕೆಲವು ಕ್ಷಿಪಣಿಗಳು ದುಬೈನ ಕಟ್ಟಡಗಳಿಗೆ ಬಂದಪ್ಪಳಿಸಿದೆ. ದುಬೈ ಸುರಕ್ಷಿತ ಸ್ವರ್ಗ ಅನ್ನೋ ಹೆಸರನ್ನ ಪಡೆದುಕೊಂಡಿದೆ. ಆ ಅಭಿಪ್ರಾಯವನ್ನ ಸುಳ್ಳು ಮಾಡುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಯ ಹುಟ್ಟುಹಾಕುವುದು, ತನ್ಮೂಲಕ ಬಂಡವಾಳ ಮತ್ತು ಜನ ದುಬೈಗೆ ಹರಿದು ಬರುವುದನ್ನು ತಡೆಯುವುದು ಇದರ ಉದ್ದೇಶ ಇರಬಹುದು. ಜೊತೆಗೆ ಇರಾನ್ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಅಮೆರಿಕದ ಜೊತೆಗೆ ಕೈ ಜೋಡಿಸಿದ್ರೆ ಗಲ್ಫ್ ರಾಷ್ಟ್ರಗಳನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಇರಾನ್ ನಿರಂತರವಾಗಿ ಕೊಡ್ತಾ ಇದೆ. ಆದರೆ
ಇರಾನ್, ಇಸ್ರೇಲ್, ಅಮೆರಿಕ, ಗಲ್ಫ್ ರಾಷ್ಟ್ರಗಳಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ನಾಗರಿಕರಿಗೂ ಈ ಯುದ್ಧ ಬೇಕಿಲ್ಲ. ಶಾಂತಿಯ ಬಗ್ಗೆ ಮಾತನಾಡುವ ವಿಶ್ವಸಂಸ್ಥೆ ಮತ್ತು ಇನ್ನಿತರ ಜಾಗತಿಕ ಸಂಘಟನೆಗಳು ಯಾಕೋ ನಿಷ್ಕ್ರಿಯವಾಗಿದ್ದಾವ ಅನ್ನುವಂಥ ಪ್ರಶ್ನೆ ಉಳಿದಿದೆ.